ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನಾಳಿನ ಬ್ಯಾಂಕ್ ನಿಫ್ಟಿ ಮತ್ತು ಎಕ್ಸ್ಪೈರಿ ಆಗಿರ್ತಕ್ಕಂಥ ಸಕ್ಸಸ್ ಯಾವ ರೀತಿ ಮಾಡೋದು ನೋಡ್ಕೊಂಬೋಣ. ಸೊ ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನಾವು ನಿನ್ನೆ ಏನ್ ಮಾಡಿದ್ವಪ್ಪ ಅಂದ್ರೆ ಈ ಒಂದೇನು ಏರಿಯಾ ಇದೆಯಲ್ಲ, ಓಕೆ, ಸೊ ಈ ಏರಿಯಾದಲ್ಲಿ ಎಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರಲ್ಲ ಅಂತ ನಮಗೆ ನಾವು ದಿನ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಎಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದು ಅಂತ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ, ಹೌದಾ. ಸೊ ಅದಕ್ಕೇನಾಗಿದಪ್ಪ ಅಂದ್ರೆ ಇವತ್ತಿನ ನಿನ್ನೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಹೌದಾ. ಸೊ ಎಷ್ಟು ಮೇಲ್ಗಡೆ ಹೋಗಿದಪ್ಪ ಅಂದ್ರೆ ಟೋಟಲ್ ಇವತ್ತು ಮಾರ್ಕೆಟ್ ಸುಮಾರು ಒಂದು 8 ಪಾಯಿಂಟ್ ಮೇಲ್ಗಡೆ ಹೋಗಿದೆ, 600 ಪಾಯಿಂಟ್ ಮೇಲ್ಗಡೆ ಹೋಗಿದೆ. ಸೊ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂತ ನೋಡ್ಕೊಂಡ್ಬಂದ್ರೆ ಸೊ ಮಾರ್ಕೆಟ್ ಎಲ್ಲಿದಪ್ಪ ಅಂದ್ರೆ ಸೊ ಸಪೋರ್ಟ್ ಏರಿಯಾದಿಂದ ಓಕೆ ಈ ಸಪೋರ್ಟ್ ಏನ್ ಏರಿಯಾ ಇದೆಯಲ್ಲ ಈ ಒಂದು ಸಪೋರ್ಟ್ ಏರಿಯಾದಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಏರಿಯಾಕ್ಕೆ ಬಂದಿದೆ, ಹೌದಾ. ಸೊ ಈ ರೆಸಿಸ್ಟೆನ್ಸ್ ಏರಿಯಾಕ್ಕೆ ಬಂದಿರೋದ್ರಿಂದ ಈ ಮಾರ್ಕೆಟ್ ಇಲ್ಲಿ ಯಾವ ರೀತಿ ಮಾಡುತ್ತೆ, ಯಾವ ರೀತಿ ವರ್ಕ್ ಮಾಡುತ್ತೆ ಸ್ವಲ್ಪ ನೋಡ್ಕೊಂಡ್ಬಂದ್ರೆ ಫಸ್ಟ್ ಈಗ ನಾವು ಕೆಳಗಡೆಯಿಂದ ಮಾರ್ಕೆಟ್ ಎಷ್ಟು ಮೇಲ್ಗಡೆ ಹೋಗಿದೆ ಫಸ್ಟ್ ಎಷ್ಟು ನೋಡಿ, ಒಂದು 1100 ಪಾಯಿಂಟ್ ಮೇಲ್ಗಡೆ ಹೋಗಿದೆ, ಹೌದಾ. ಸೊ 1100 ಮಾರ್ಕೆಟ್ ಮೇಲ್ಗಡೆ ಹೋಗಿದಪ್ಪ ಅಂದ್ರೆ ಒಂದ್ ವೇಳೆ ಏನಾಗ್ತದಪ್ಪ ಮಾರ್ಕೆಟ್ಗೆ ಫಸ್ಟ್ ಪ್ರಾಫಿಟ್ ಬುಕ್ ಮಾಡುತ್ತೆ, ಹೌದಾ. ಸೊ ಪ್ರಾಫಿಟ್ ಬುಕ್ ಆದ್ರೆ ಇನ್ನೇನಾಗುತ್ತಪ್ಪ ಮಾರ್ಕೆಟ್ ಫಸ್ಟ್ ಸ್ವಲ್ಪ ಒಂದೆರಡು ದಿವಸ ಏನಾಗ್ಬೋದಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗ್ಬೋದು ಅಥವಾ ಸ್ವಲ್ಪ ರೇಟ್ ಕ್ಯಾಂಡಲ್ ಸ್ವಲ್ಪ ಶೋ ಅಪ್ ಮಾಡ್ಬೋದು, ಹೌದಾ. ಅದಕ್ಕೆ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ಫಸ್ಟ್ ಈ ಒಂದು ಏರಿಯಾ ಹೌದಾ 52,000, ಆಮೇಲೆ ಇದು ಒಂದು ಝೋನ್ 51,600, ಈ ಒಂದೇನು 400 ಪಾಯಿಂಟ್ ಇದೆಯಲ್ಲ ಈ 400 ಪಾಯಿಂಟ್ ಏನಿದೆಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಎಲ್ಲಿವರೆಗೂ ಈ ಒಂದು ಝೋನ್ ಅನ್ನ ಕ್ಲಿಯರ್ ಮಾಡೋದಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಅಪ್ಸೈಡ್ ಮಾರ್ಕೆಟ್ ಮೇಲ್ಗಡೆ ಹೋಗೋದಿಲ್ಲ, ಓಕೆ. ಸೊ ಈ ಒಂದು ಝೋನ್ ಅನ್ನು ಯಾವ ರೀತಿ ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಗ್ಯಾಪ್ ಅಪ್ ಆಗ್ಬೇಕು, 52,000 ಮೇಲ್ಗಡೆ ಗ್ಯಾಪ್ ಅಪ್ ಹಾಕಿ ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಹೋದ್ರೆ ಡೈರೆಕ್ಟ್ ಹೋಗುತ್ತಪ್ಪ ನಮ್ಗೆ ಮಾರ್ಕೆಟ್ 52,700 ಕೂಡ ಮಾರ್ಕೆಟ್ ಈ ಒಂದು ಝೋನ್ ತನಕ ಮಾರ್ಕೆಟ್ ಹೋಗುತ್ತೆ, ಓಕೆ. ಒಂದ್ ವೇಳೆ ಹೋಗ್ಲಿಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಒಂದೆರಡು ದಿವಸ ಏನ ಮಾಡಪ್ಪ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು ಆಮೇಲೆ ಈ ಒಂದು ಝೋನ್ ಅನ್ನ 52,000 ರೌಂಡ್ ಫಿಗರ್ ಆಗಿರ್ತಕ್ಕಂಥ ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಬಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಸರಿ ಸುಮಾರು 1,000 ಪಾಯಿಂಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಒಂದು ದಿನದಲ್ಲಿ ರ್ಯಾಲಿ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಇವಾಗ ಇದೇನಾಗಿದೆಪ್ಪ ಒಂದು 4 ದಿವಸ ಆಯ್ತು, ಓಕೆ. 1 2 3 4 5 6 7 8 9 10, ಓಕೆ. ಸೊ 10 ದಿನದಿಂದ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗಕ್ ಟ್ರೈ ಮಾಡೋದು ಕೂಡ ಕೆಳಗಡೆ ಹೋಗಿಲ್ಲ. ಸೊ ಇಲ್ಲೇನಾಗಿದೆಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ, ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ನಾಳಿನ ದಿನ ಏನಾದ್ರು ಯಾವಾಗಲಾದ್ರೂ 52,000 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ 1,000 ಪಾಯಿಂಟ್ ರ್ಯಾಲಿಯಾಗಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇದನ್ನ ನಾವು ಏನ್ ಮಾಡ್ಕೊಂಡ್ಬರ್ಬೇಕು ಅಂತಂದ್ರೆ ಒಂದು 50 ಮಿನಿಟ್ಸ್ ನಾವು ನೋಡ್ಕೊಂಡ್ಬಂದ್ರೆ ಸೊ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ಮಾರ್ಕೆಟ್ ನೋಡ್ರಿ ಈ ಒಂದು ಝೋನ್ ನಿಂದ ಏನಾಗಿದೆಪ್ಪ ಅಂದ್ರೆ ಒಂದು ಫ್ಲಿಪ್ ಝೋನ್ ಇಂದ 51,000 ಒಂದು ಫ್ಲಿಪ್ ಝೋನ್ ಇಂದ ಮಾರ್ಕೆಟ್ ಏನಾಗಿದೆ ಕಂಟಿನ್ಯೂಸ್ ಆಗಿ ಈ ರೀತಿ ಪ್ರೈಸ್ ಎಕ್ಸ್ಚೇಂಜ್ ಮಾಡ್ಕೊಂತ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಹೌದಾ. ಸೊ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಏನಿದೆಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ, ಹೌದಾ. ಸೊ ನಾಳಿನ ದಿನ ಏನಾಗ್ಬೋದಪ್ಪ ಅಂದ್ರೆ ಇದು ಒಂದೇನು ಏರಿಯಾ ಇದೆಯಲ್ಲ ಇದು ಒಂದು ಏರಿಯಾ ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ, ಹೌದಾ. ಸೊ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಫಸ್ಟ್ ಓಪನ್ ಆದ್ರೆ ಫಸ್ಟ್ ಮಾರ್ಕೆಟ್ ಏನಾಗುತ್ತಪ್ಪ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದ್ರು ಕೂಡ ಎಲ್ಲಿವರೆಗೂ ಬರುತ್ತಪ್ಪ ಈ ಒಂದು ಏರಿಯಾವರೆಗೂ ಕೂಡ ಬರುತ್ತೆ 51,400 ಕೂಡ ಮಾರ್ಕೆಟ್ ಫಸ್ಟ್ ಈ ಕೆಳಗಡೆ ಬಂದು ಆಮೇಲೆ ಸ್ವಲ್ಪ ಏನಾಗ್ಬೋದಪ್ಪ ಅಂದ್ರೆ ಕನ್ಸಲ್ಟೇಷನ್ ಈ ರೀತಿ ಪ್ರೈಸ್ ಎಕ್ಸ್ ಮಾಡ್ಕೊಂಡು ಇಲ್ಲಿ ಹೋಗುತ್ತಾ ಈ ಒಂದು ಝೋನ್ ದಲ್ಲಿ ಬಂದ್ರು ಕೂಡ ಏನಾಗುತ್ತಪ್ಪ ಮಸ್ಟ್ ಈ ಒಂದು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಓಕೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾರ್ಕೆಟ್ ಫಸ್ಟ್ ಕನ್ಸಲ್ಟೇಷನ್ ಆಗ್ಬೇಕು, ಕನ್ಸಲ್ಟೇಷನ್ ಆಗಿ ಬ್ರೇಕ್ ಕೊಟ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ ಈ ಒಂದು 52,000 ನಮಗೆ ನೆಕ್ಸ್ಟ್ ಟಾರ್ಗೆಟ್ ಅಪ್ಸೈಡ್ ದಲ್ಲಿ ಇರ್ತಕ್ಕಂಥ ಚಾನ್ಸಸ್ ಇದೆ, ಓಕೆ. ಈಗ ಏನಾಗಿದ್ದಪ್ಪ ಅಂದ್ರೆ ನಾಳೆ ಯಾರು ಪುಡ್ ಸೈಡ್ ತಗೊಳಕ್ ಟ್ರೈ ಮಾಡ್ಲಕ್ ಹೋಗ್ಬಿಡ್ರಿ, ಓಕೆ. ಫಸ್ಟ್ ಕಾಲ್ ಸೈಡ್ ಟ್ರೈ ಮಾಡ್ಕೊಡ್ರಿ, ಯಾಕಪ್ಪ ಅಂದ್ರೆ ಈಗ ನಾನು ನಿನ್ನೆ ಹೇಳಿದಪ್ಪ ಡಿಪೆಂಡ್ ಬೈ ಇರೋದ್ರಿಂದ ಮಾರ್ಕೆಟ್ ಎಷ್ಟು ಕೆಳಗಡೆ ಬರುತ್ತಾ ನೀವು ಬೈ ಮಾಡಿದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಮತ್ತೆ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ ಲಿಕ್ವಿಡಿಟಿ ಕ್ರಿಯೇಟ್ ಮಾಡುತ್ತೆ, ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಳ್ಳುತ್ತೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಇದೇ ಒಂದು 51,800 52,000 ಈ ಒಂದು ರೌಂಡ್ ಫಿಗರ್ ಅಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಫಸ್ಟ್ ಇಲ್ಲಿ ಓಪನ್ ಆಯ್ತಪ್ಪ ಇದು ಒಂದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡುತ್ತೆ, ಇದು ಕೂಡ ಒಂದು ಏನಾಗುತ್ತಪ್ಪ ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಇದೇ ರೀತಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಈ ಒಂದು ಏರಿಯಾದ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಎಲ್ಲ ಹೋಗ್ತಪ್ಪ ನಮ್ಮ ನಗಡಿ ಹೇಳಿದ್ರೆ ನಾನು 1,000 ಪಾಯಿಂಟ್ ರ್ಯಾಲಿ ಕೊಡ್ತಕ್ಕಂಥ ಚಾನ್ಸಸ್ ನಾಳಿನ ದಿನ ಏನಾಗಬಹುದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗ ಇರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆಯಿಂದ ಮೇಲ್ಗಡೆ ಬಂದಿದೆ ಅಥವಾ ನಾಳಿನ ದಿನ ಏನಾಗಬಹುದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗಿನೂ ಕೂಡ ಇಲ್ಲಿ ಮಾರ್ಕೆಟ್ ಸ್ಟೇ ಆಗ್ಬೋದು, ಓಕೆ. ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮಗೆ ಇದು ಒಂದೇನು ಏರಿಯಾ ಇದಿಲ್ಲ, ಓಕೆ. 51,700
ಓಕೆ 51,700 ಇದೊಂದು ಏರಿಯಾ, ಆಮೇಲೆ ಇದು ಒಂದು ಏರಿಯಾ 51,000. ಈ ಒಂದು 700 ಪಾಯಿಂಟ್ ಗ್ಯಾಪ್ ಅಪ್ ಇದೆಯಲ್ಲ, ಓಕೆ ಈ ಒಂದು ಝೋನ್ ಇದೆಯಲ್ಲ, ಈ ಝೋನ್ದಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಈ ಮಿಡಲ್ ಅಲ್ಲಿ ಇರ್ತಕ್ಕಂಥದ್ದು ಇದು ಪ್ರಿಪ್ಸನ್ ಆಗಿರ್ತಕ್ಕಂಥದ್ದು 51,400 ಇಲ್ಲಿವರೆಗೂ ಏನಾಗ್ತದಪ್ಪ ಅಂದ್ರೆ ಇದು ಕೆಳಗಡೆ ಬಂತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ, ಮೇಲ್ಗಡೆ ಐತಪ್ಪ ಅಂದ್ರೆ ಸಪೋರ್ಟ್ ಆಗಿ ವರ್ಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಗ್ಯಾಪ್ ಡೌನ್ ಅಂತೂ ಆಗಂಗಿಲ್ಲ, ಯಾಕಂದ್ರೆ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೂ ಕೂಡ ಕಂಟಿನ್ಯೂಸ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಡೌನ್ ಯಾವಾಗ ಆಯ್ತಪ್ಪ ಅಂದ್ರೆ 51,000 ಏನಾದ್ರು ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ, ಓಕೆ 51,000 ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ನಾವು ಸ್ವಲ್ಪ ಏನ್ ಮಾಡ್ಬೋದು, ಸ್ವಲ್ಪ ಪುಟ್ ಸೈಡ್ ಥಿಂಕ್ ಮಾಡ್ಬೋದು. ಅಥವಾ 51,100 ಮೇಲ್ಗಡೆ ಏನಾದ್ರು ಓಪನ್ ಆಯ್ತಪ್ಪ ಮತ್ತೆ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಡಿಪೆಂಡ್ ಬೈ ಅಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದೇ ರೀತಿಯಾಗಿ ಈ ನಿಫ್ಟಿ ನಾವು ಸ್ವಲ್ಪ ನೋಡ್ಕೊಂಬಂದ್ರೆ, ಓಕೆ ನಿಫ್ಟಿ ನಾವು ನೋಡ್ಕೊಂಬಂದ್ರೆ ನಿಫ್ಟಿಲಿ ನಾನು ಇನ್ನೇನು ಹೇಳಿದ್ದೆ, ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಸಪೋರ್ಟ್ ಏರಿಯಾ ಇದೆ. ಓಕೆ ಸಪೋರ್ಟ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಒಂದು ಫ್ಲಿಪ್ ಝೋನ್ ಕ್ಲಿಯರ್ ಮಾಡ್ಕೊಂಡಿದೆ. ಫ್ಲಿಪ್ ಝೋನ್ ಕ್ಲಿಯರ್ ಮಾಡ್ಕೊಂಡು ಇದು ಒಂದು ಕ್ಯಾಂಡಲ್ ಏನಿದೆಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡಿದೆ. ಇದು ಒಂದು ಫಾಲೋ ಥ್ರೂ ಮಾಡಿರೋದ್ರಿಂದ ನೆಕ್ಸ್ಟ್ ಕ್ಯಾಂಡಲ್ ಏನಿದೆಪ್ಪ ಇವತ್ತು ದಿನ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ರ್ಯಾಲಿಯನ್ನ ಕೊಟ್ಟಿದೆ. ಓಕೆ ತುಂಬಾ ಚೆನ್ನಾಗಿರ್ತಕ್ಕಂಥ ರ್ಯಾಲಿಯನ್ನು ಕೊಡೋದ್ರ ಜೊತೆಗೆ ಇಲ್ಲಿ ಏನೋ ಒಂದು ಗ್ಯಾಪ್ ಫಿಲ್ ಇರ್ತಾರೆ, ಈ ಗ್ಯಾಪ್ ಫಿಲ್ ಕೂಡ ಮಾರ್ಕೆಟ್ ಇವಾಗ ಕಂಪ್ಲೀಟ್ ಮಾಡಿದೆ ಅಂತ ನಾವು ಹೇಳ್ಬೋದು. ಓಕೆ ಸೊ ಈ ಗ್ಯಾಪ್ ಫಿಲ್ ಯಾವ್ದಿತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಏರಿಯಾ ಇಟ್ಟಿದ್ದು. ಓಕೆ ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಈ ಗ್ಯಾಪ್ ಫಿಲ್ ಮಾಡಿದ್ರಿಂದ ಮಾರ್ಕೆಟ್ ನಾಳಿನ ದಿನ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಎಲ್ಲಿವರೆಗಪ್ಪ ಅಂದ್ರೆ ನಮ್ಗೆ ಸ್ವಲ್ಪ ನಾವು ಝೂಮ್ ಮಾಡ್ಕೊಂಡ್ರೆ ಸ್ವಲ್ಪ ನಿಮ್ಗೆ ನಾವು ಝೂಮ್ ಮಾಡ್ಕೊಂಡು ತೋರಿಸಿದ್ರೆ ಇಲ್ಲಿ ನೋಡ್ರಿ ಮಾರ್ಕೆಟ್ ಇದು ಒಂದು ರೆಸಿಸ್ಟೆನ್ಸ್ ಏರಿಯಾ ಇತ್ತು 24,200. ಓಕೆ ಈ 24,200 ಏನಿದಿಲ್ಲ ಇದು ಮಾರ್ಕೆಟ್ ಏನಾದ್ರು ಓಕೆ ಅಂತ ಆಮೇಲೆ ಇದು 24,100. ಓಕೆ 24,100 ಮತ್ತು 24,200 ಈ ಒಂದು ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಪ್ಪ ಅಂತಂದ್ರೆ ಸಪೋರ್ಟ್ ತಗೊಳುತ್ತೆ, ಮೇಲ್ಗಡೆ ಹೋದ್ರೆ ರೆಸಿಸ್ಟೆನ್ಸ್ ತಗೋತಕ್ಕಂಥ ಚಾನ್ಸಸ್ ಇದೆ. ಹೌದಾ ಈ ರೀತಿ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಈ ಒಂದು ಏನೇ ಏರಿಯಾ ಇದೆಯಲ್ಲ ಈ ಟೋಕನ್ದಲ್ಲಿ 24,400 ಈ ಟೋಕನ್ ದಲ್ಲಿ ಏನಾಗಬಹುದಪ್ಪ ಅಂದ್ರೆ ಕಂಟ್ರೋಲ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟಿಗೆ 24,400 ಬ್ರೇಕ್ ಮಾಡುತ್ತೆ, ಆಮೇಲೆ ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲ ಹೋಗ್ತಪ್ಪ ಅಂತಂದ್ರೆ ಈ ಒಂದು ಏರಿಯಾಕ್ಕೆ ಏನಾಗ್ತಪ್ಪ ಅಂದ್ರೆ 24,600 ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಸರಿಸುಮಾರು ಇಲ್ಲಿನೂ ಕೂಡ ಮಾರ್ಕೆಟ್ ದಲ್ಲಿ ಏನಾಗ್ಬೋದಪ್ಪ ಅಂದ್ರೆ ನಾಳಿನ ದಿನ ಒಂದು 500 ತನಕನು ಓಕೆ 500 400 ಪಾಯಿಂಟ್ ತನಕ ಮಾರ್ಕೆಟ್ ನಾಳಿನ ದಿನ ರ್ಯಾಲಿ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಓಕೆ ಒಂದ್ ವೇಳೆ ಯಾವಾಗಪ್ಪ ಆಗ್ತದೆ ಈ ಝೋನ್ ದಲ್ಲಿ ಓಪನ್ ಆಗಬೇಕು 24,200. ಓಕೆ 24,200 ಏನಾದ್ರು ಓಪನ್ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದ್ರು ಕೂಡ 24,000 ಸ್ವಲ್ಪ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಮಾರ್ಕೆಟ್ 400 500 ಪಾಯಿಂಟ್ ನಾಳೆ ಗ್ಯಾಪ್ ರ್ಯಾಲಿ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಓಕೆ ಇದರಿಂದ ನಾವು ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ ಬಂದ್ರೆ ತುಂಬಾ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಇಲ್ಲಿ ನೋಡ್ರಿ ನಾನು ನಿಮ್ಗೆ ಏನ್ ಹೇಳ್ತಿದ್ದಪ್ಪ ಅಂದ್ರೆ ಈ ಒಂದೇನ್ ಏರಿಯಾ ಇದೆಯಲ್ಲ ಈ ಒಂದೇನ್ ಏರಿಯಾ ಇದೆಯಲ್ಲ ಇದು ಈ ಒಂದೇನ್ ಏರಿಯಾ ಇದೆಯಲ್ಲ ಇದು ಏನಿದಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ನಿಮ್ಗೆ ಹೇಳಿದ್ದೆ. ಹೌದಾ ಈ ಒಂದು ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಇಲ್ಲಿ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಫಿಲ್ ಮಾಡಿದೆ. ಹೌದಾ ಸೊ ಈ ಗ್ಯಾಪ್ ಫಿಲ್ ಮಾಡಿರೋದ್ರಿಂದ ಇಲ್ಲಿ ಏನಾಗಿದಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಫಸ್ಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಸ್ವಲ್ಪ ಸಪೋರ್ಟ್ ತಗೊಂಡು ಮಾರ್ಕೆಟ್ ಎಲ್ಲ ಹೋಗುತ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ 24,400 ಆಮೇಲೆ 24,600 ಇಲ್ಲಿವರೆಗೂ ಕೂಡ ಮಾರ್ಕೆಟ್ ನಾಳಿನ ದಿನ 400 ಪಾಯಿಂಟ್ ಅಥವಾ 500 ಪಾಯಿಂಟ್ ರ್ಯಾಲಿ ಕೊಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಅಥವಾ ಕೆಳಗಡೆ ಬಂದ್ರು ಕೂಡ ಈ ಒಂದೇನು ಝೋನ್ ಇದೆಯಲ್ಲ 24,000. ಓಕೆ ಈ 24,000 ಝೋನ್ ಏನಿದ್ರೆ ಈ ಝೋನ್ ವರೆಗೂ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇದೇ ರೀತಿಯಾಗಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವ್ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಡಿಪೆಂಡ್ ಬೈ ಇಲ್ಲಿ ನಿಫ್ಟಿ ಒಳಗೆ ಮಾಡ್ರಿ. ಓಕೆ ನಾಳಿನ ದಿನ ಸ್ವಲ್ಪ ನೋಡ್ಕೊಂಡು ವಿಷಯ ಮಾಡ್ರಿ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಇವಾಗ ಕೆಳಗಡೆಯಿಂದ ಪ್ರೈಸ್ ಆಕ್ಷನ್ ಮಾಡ್ಕೋತ ಬಂತಾ ಇದೆ. ಹೌದಾ ಪ್ರೈಸ್ ಆಕ್ಷನ್ ಮಾಡ್ಕೋತ ಬರ್ತಾ ಇದೆ. ಆಮೇಲೆ ಸ್ವಲ್ಪ ಎಲ್ಲಿಂದ ಬಂದಿದ್ದಪ್ಪ ಅಂದ್ರೆ ಮಾರ್ಕೆಟ್ ನಾವು ಸ್ವಲ್ಪ ನೋಡ್ಕೊಂಡ್ರೆ 24,500 ಓಕೆ ಇವಾಗ ಮಾರ್ಕೆಟ್ ಅಲ್ಲಿ ಇದಪ್ಪ ಅಂದ್ರೆ 24,200 ತನ ಇದೆ. ಸೊ ಸರಿಸುಮಾರು ಎಷ್ಟು ಪಾಯಿಂಟ್ ಆಗಿದೆಪ್ಪ ಅಂದ್ರೆ ಇವಾಗ ನೋಡ್ರಿ ಒಂದು 900 ಪಾಯಿಂಟ್ ರನ್ನಿಂಗ್ ಇದೆ 2 ದಿನದಲ್ಲಿ. ಹೌದಾ ಸೊ 900 ಪಾಯಿಂಟ್ ರನ್ನಿಂಗ್ ಅಪ್ಪ ಅಂದ್ರೆ ತುಂಬಾನೇ 2 ದಿನದಲ್ಲಿ ಎಷ್ಟು ಪಾಯಿಂಟ್ ರನ್ನಿಂಗ್ ಆಗಿದಪ್ಪ ಅಂದ್ರೆ ಈ ಏನ್ ಇಷ್ಟೆಲ್ಲ ಸ್ಟಾಪ್ ಲಾಸ್ ಇದ್ದಲ್ಲ ಈ ಎಲ್ಲ ಸ್ಟಾಪ್ ಲಾಸ್ ಅನ್ನ ಇದು ಮಾರ್ಕೆಟ್ 2 ದಿನದಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ ನಾಳಿನ ದಿನ ಏನಪ್ಪ ಬುಲ್ಲರ್ಸ್ ಏನ್ ಮಾಡ್ಬೋದಪ್ಪ ಅಂದ್ರೆ 400 500 ಪಾಯಿಂಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಫಸ್ಟ್ 24,400 ಟಾರ್ಗೆಟ್ ಮಾಡುತ್ತಾ ಆಮೇಲೆ 24,600 ಮಾರ್ಕೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಟಾರ್ಗೆಟ್ ಮಾಡತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ ಸೊ ಫಸ್ಟ್ ನಿಮ್ಗೆ ಏನ್ ಮಾಡ್ರಪ್ಪ ಅಂದ್ರೆ 24,000 ಓಕೆ ಆಮೇಲೆ 24,200 ಈ ಒಂದು 200 ಪಾಯಿಂಟ್ ಏನಿದೆಲ್ಲ ಸ್ವಲ್ಪ ನೀವು ನೋಡ್ಕೊಂಡು ಟ್ರೈ ಮಾಡಿ. ಸ್ವಲ್ಪ ಕನ್ಸಲ್ಟೇಷನ್ ಆಗಿ
ಬ್ರೇಕ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ 24,400, ಆಮೇಲೆ ಸೆಕೆಂಡ್ ಟಾರ್ಗೆಟ್ 24,600 ಇರುತ್ತೆ. ಓಕೆ, ಅದೇ ರೀತಿಯಾಗಿ ನಾಳಿನ ದಿನ ಸ್ಪೆಷಲ್ ಎಕ್ಸ್ಪೈರಿ ಇರೋದ್ರಿಂದ, ಯಾವ ಎಕ್ಸ್ಪೈರಿ ಅಪ್ಪ ಅಂದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ, ಈ 2025 ಹೊಸ ವರ್ಷದ ಮೊದಲನೇ ವೀಕ್ಲಿ ಎಕ್ಸ್ಪೈರಿ ಸೆನ್ಸೆಕ್ಸ್ ಇರೋದ್ರಿಂದ ನಾಳಿನ ದಿನ ಯಾವ ರೀತಿ ಆಕ್ಟ್ ಮಾಡುತ್ತೆ ಅಂತ ತಕ್ಷಣ ನೋಡ್ಕೊಂಡ್ರೆ, ಇಲ್ಲಿನೂ ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಸೆನ್ಸೆಕ್ಸ್ ಅಲ್ಲಿ ಇಲ್ಲಿನೂ ಕೂಡ ಸ್ವಲ್ಪ ಮಾರ್ಕೆಟ್ ಇದ್ರಲ್ಲಿ ಏನಾಗಿದೆಪ್ಪ ಅಂದ್ರೆ, ಏನ್ ಗ್ಯಾಪ್ ಇತ್ತಲ್ಲ ರೆಸಿಸ್ಟೆನ್ಸ್ ವಿಂಡೋ ಅಂತ ನಾನು ನಿಮ್ಗೆ ಏನು ಹೇಳ್ತಾ ಇದೀನಿ, ಈ ರೆಸಿಸ್ಟೆನ್ಸ್ ವಿಂಡೋ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡಿದೆ. ಹೌದಾ, ಈ ರೆಸಿಸ್ಟೆನ್ಸ್ ವಿಂಡೋನ ಗ್ಯಾಪ್ ಫಿಲ್ ಮಾಡಿರೋದ್ರಿಂದ ಮಾರ್ಕೆಟ್ ನಾಳಿನ ದಿನ ಎಲ್ಲಿ ಹೋಗ್ಬೋದು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸ್ವಲ್ಪ ನಾವು ನೋಡ್ಕೊಂಡ್ರೆ ಇಲ್ಲಿನು ನಾ ಇಷ್ಟೊತ್ತಲ್ಲಿ ಹೇಳಿದಿಲ್ಲ, ನಿಫ್ಟಿ ಒಳಗೆ ಏನಾನ ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ರೀತಿ ಏನಾಗುತ್ತಪ್ಪ ಅಂದ್ರೆ ಸೆನ್ಸೆಕ್ಸ್ ಒಳಗ ಚಾರ್ಟ್ ಏನ್ ಮಾಡ್ಬೋದಪ್ಪ ನಾವು ರೀಡ್ ಮಾಡ್ಕೊಂಡು ನಾವು ಟ್ರೇಡ್ ಅನ್ನ ತಗೊಳ್ಬಹುದು. ಯಾಕಪ್ಪ ಅಂದ್ರೆ ಸೆನ್ಸೆಕ್ಸ್ ಚಾರ್ಟ್ ಮತ್ತು ನಿಫ್ಟಿ ಚಾರ್ಟ್ ಎರಡು ಒಂದೇ ರೀತಿ ಇರೋದ್ರಿಂದ ಬೇರೆ ಬೇರೆ ಇದಾವೆ. ಒಂದು ಬಿ ಎಸ್ ಇದೆ, ಒಂದು ಎನ್ ಎಸ್ ಇದೆ, ಬಟ್ ಎರಡನ್ನೂ ಒಂದೇ ರೀತಿಯಾಗಿ ಟ್ರೇಡ್ ಮಾಡೋದ್ರಿಂದ ಇಲ್ಲಿ ನಿಫ್ಟಿನ ಯಾರು ಸರಿಯಾಗಿ ಅನಲೈಸೇಷನ್ ಮಾಡ್ರಿ ಅದೇ ರೀತಿ ನಾವು ಏನ್ ಮಾಡ್ಬೋದಪ್ಪ ಅನ್ನೋದ್ರಲ್ಲಿ ನಾವು ಸೆನ್ಸೆಕ್ಸ್ ಒಳಗೂ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಸರಿಯಾಗಿ ಅನಲೈಸೇಷನ್ ಮಾಡೋದನ್ನ ಕ್ರಿಯೇಟ್ ಆಗಿ ನಾವು ಮಾಡ್ಬೋದು. ಓಕೆ, ಅದೇ ರೀತಿಯಾಗಿ ಸ್ವಲ್ಪ ನೋಡ್ಕೊಂಬಂದ್ರೆ ಸ್ವಲ್ಪ ನೀವು ಡೈರೆಕ್ಟ್ 50% ಆಗಿ ನೋಡ್ಕೊಂಡು, ಓಕೆ, ಒನ್ ಡೇ ಅಲ್ಲಿ ಮಾಡಬೇಡ. ಸೊ ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ, ಇದೇನಿಷ್ಟು ಜ್ಯೂಸ್ ಇತ್ತಲ್ಲ ಇಷ್ಟೆಲ್ಲ ಜ್ಯೂಸ್ ಸೆಲ್ಲರ್ಸ್ ನ ಏನ್ ಮಾಡಿದಪ್ಪ ಅಂದ್ರೆ 2 ದಿನದಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ಕವರ್ ಮಾಡಿದೆ. ಹೌದಾ, ಸೊ 2 ದಿನದಲ್ಲಿ ಕವರ್ ಮಾಡಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು, ಓಕೆ, ಈ ಒಂದು 6 ಪಾಯಿಂಟ್ ಇರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಝೋನ್ ಅನ್ನ ಏನ್ ಮಾಡಿದೆಪ್ಪ ಅಂತಂದ್ರೆ ಮಾರ್ಕೆಟ್ ಕಂಪ್ಲೀಟ್ ಮಾಡಿದೆ. RZ, ಓಕೆ, ರೆಸಿಸ್ಟೆನ್ಸ್ ಝೋನ್ ಅನ್ನ ಕಂಪ್ಲೀಟ್ ಮಾಡಿದೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ನಾಳಿನ ದಿನ ಮಾಡ್ರಪ್ಪ ಫಸ್ಟ್ ನಮಗೆ ಸಪೋರ್ಟ್, ಓಕೆ, ಸಪೋರ್ಟ್ ಇರ್ತಕ್ಕಂಥದ್ದು ಸ್ವಲ್ಪ ನಮಗೆ ನೀಟಾಗಿ ಮಾಡ್ತೀನಿ. ಇದು ಒಂದು ಝೋನ್ 79,600, ಆಮೇಲೆ ಇದು ಒಂದು 80,000. ಓಕೆ, ಈ ಒಂದು ಏನಾದ್ರು ಝೋನ್ ದಲ್ಲಿ ಬಂತಪ್ಪ ಅಂದ್ರೆ ಮಾರ್ಕೆಟ್, ಓಕೆ, ಈ ಒಂದು ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಬಂತು ಅಂತಂದ್ರೆ ಮಾರ್ಕೆಟ್ ಫಸ್ಟ್ ಕೆಳಗಡೆ ಬಂತಪ್ಪ ಅಂದ್ರೆ 79,600 ಸ್ವಲ್ಪ ಸಪೋರ್ಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋದಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ 80,000 ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗ್ಬೋದು ಅಥವಾ ಕೆಳಗಡೆ ಬರ್ಬೋದು, ಅಥವಾ ಇಲ್ಲಿ ಏನಾಗ್ಬೋದಪ್ಪ ನಾಳಿನ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು 79,600 ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಟ್ರೇಡ್ ಮಾಡಿದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಫಸ್ಟ್ ಟಾರ್ಗೆಟ್ ಬರುತ್ತೆ ನಮ್ಗೆ 79,200. ಓಕೆ, ಈ ಒಂದು ಏರಿಯಾದಲ್ಲಿ ಫಸ್ಟ್ ಟಾರ್ಗೆಟ್ ನಮಗೆ ಬರುತ್ತೆ. ಮತ್ತೆ ಇಲ್ಲಿ ಬಂದ್ ಕೂಡಲೇ ಏನಾಗ್ಬೋದಪ್ಪ ಅಂದ್ರೆ ಮತ್ತೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ, ಬಟ್ ಬಹಳ ಜಾಸ್ತಿ ಕೆಳಗಡೆ ಬರೋದಿಲ್ಲ. ಓಕೆ, ಮಾರ್ಕೆಟ್ ನಾಳಿನ ದಿನ ಏನ್ ಮಾಡಬಹುದಪ್ಪ ಅಂದ್ರೆ 80,000 ಏನಾದ್ರು ಕ್ರಾಸ್ ಮಾಡಿದ್ರೆ, ಓಕೆ, 80,000 ಏನಾದ್ರು ಕ್ರಾಸ್ ಮಾಡ್ಕೊಂಡ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಬರುತ್ತೆ. ಇಲ್ಲಿ ಒಂದು ಸ್ವಿಂಗ್ ಇರೋದ್ರಿಂದ 80,600, ಓಕೆ, 80,600 ನಮಗೊಂದು ಸ್ವಿಂಗ್ ಇರೋದ್ರಿಂದ ಫಸ್ಟ್ ಟಾರ್ಗೆಟ್ ಅಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಥವಾ ಇಲ್ಲಿ ಬರುತ್ತೆ 80,800 ಬರುತ್ತೆ. ಹೌದಾ, 80,900 ಸಾರಿ 80,900 ನಮ್ಗೆ ಸೆಕೆಂಡ್ ಟಾರ್ಗೆಟ್ ಬರೋದ್ರಿಂದ ಇಲ್ಲಿಂದ ನಾಳಿನ ದಿನ ಕೂಡ ನಾವು ಇಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ರ್ಯಾಲಿಯನ್ನು ನಾವು ನೋಡ್ಬೋದು. ಇಲ್ಲಿನೂ ಕೂಡ ನಾವು ಏನ್ ಮಾಡ್ಬೇಕಪ್ಪ ನಾಳಿನ ದಿನ 1,000ರಿಂದ 1,800 ತನಕ ನಾವು ರ್ಯಾಲಿನಿ ನೋಡ್ಬೋದು. ಯಾಕಪ್ಪ ಅಂದ್ರೆ ಇವತ್ತಿನ ದಿನದಲ್ಲಿ ಏನಾಗಿದ್ದಪ್ಪ ರ್ಯಾಲಿ ಟೋಟಲ್ ಇವತ್ತು 14,000 ಪಾಯಿಂಟ್ ರನ್ನಿಂಗ್ ಆಗಿದೆ. ಓಕೆ, ಸೆನ್ಸೆಕ್ಸ್ ಎಷ್ಟಾಗಿದ್ದಪ್ಪ ಅಂದ್ರೆ ಇವತ್ತಿನ ದಿನದಲ್ಲಿ 14,000 ಪಾಯಿಂಟ್ ರನ್ನಿಂಗ್ ಆಗಿರೋದ್ರಿಂದ ನಾಳಿನ ದಿನ ನಾವು ಬಹಳ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳಕ್ ಆಗೋದಿಲ್ಲ. ಓಕೆ, 1,000 ಆಗ್ಬೋದು ಅಥವಾ 800 ಪಾಯಿಂಟ್ ಆಗ್ಬೋದು. ಅದನ್ನು ಕೂಡ ಆಗ್ಲಿಲ್ಲಪ್ಪ ಅಂದ್ರೆ ಏನಾಗ್ಬೋದಪ್ಪ ಅಂತಂದ್ರೆ 79,600 ಮತ್ತು 80,000 ಇಲ್ಲಿ ಏನಾಗ್ಬೋದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಸ್ವಲ್ಪ ನಾಳಿನ ದಿನ ಏನ್ ಮಾಡಬಹುದು ಪ್ರೀಮಿಯಂ ಅನ್ನ ಡಿಗೆ ಮಾಡತಕ್ಕಂಥ ಚಾನ್ಸಸ್ ಇರೋದ್ರಿಂದ ನಾಳಿನ ದಿನ ಏನ್ ಮಾಡ್ರಪ್ಪ ಅಂದ್ರೆ ಸೆನ್ಸೆಕ್ಸ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಮತ್ತೆ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಸ್ವಲ್ಪ ನೋಡ್ಕೊಂಡು ನೀವು ಟ್ರೈ ಮಾಡಿ. ಓಕೆ, ನಿಮ್ಗೆ ಯಾರು ಇದು ಅನಲೈಸೇಷನ್ ತಿಳಿಲಿಲ್ಲಪ್ಪ ಅಂದ್ರೆ ಒಂದೆರಡು ವಿಡಿಯೋಗಳನ್ನ ನೋಡ್ಕೊಂಡು ಆಮೇಲೆ ನೀವು ಸ್ವಂತ ಅನಲೈಸೇಷನ್ ಮಾಡ್ಕೊಂಡು ನೀವು ಸರಿಯಾಗಿ ಟ್ರೈ ಮಾಡಿ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.